ಹಲೋ ವೀಕ್ಷಕರೇ, ಮನೆ ಮನೆ ಕತೆ ಚಾನಲ್ಗೆ ಸ್ವಾಗತ. ವಿಚಾರಿಸೋದಕ್ಕೆ ಅಂತ ಕುಸುಮ ಮನೆಗೆ ಮೀನಾ ಬರ್ತಾಳೆ. ಈ ಕಡೆ ಕುಸುಮ ಅವ್ರ ಹೂಗಳನ್ನೆಲ್ಲ ತಗೊಂಡು ಅಂಗಡಿಗೆ ಹೋಗ್ತೀನಿ ಅಂತ ಹೋಗ್ತಿರೋವಾಗ, ಅಮ್ಮ ನೀನೇನು ಇನ್ನು ಸರಿಯಾಗಿ ತಿಂದೇ ಇಲ್ವಲ್ಲ, ಬಾ ಅಂತ ಹೇಳಿ ಕನಕ ಊಟ ಹಾಕೊಂಡ್ ಬಂದು ಅವಳೇ ಕುಸುಮ ಅವ್ರಿಗೆ ತಿನ್ಸ್ತಿರ್ತಾಳೆ. ಅಷ್ಟರಲ್ಲಿ ಮೀನಾ ಅಲ್ಲಿಗ್ ಬರ್ತಾಳೆ. ಏನ್ ಕನಕ ಅಮ್ಮನ್ ನೀನ್ ತಿನ್ನಿಸ್ತಿದ್ಯಾ ಅಂತ ಮೀನಾ ಮೀನಾ ಅಲ್ಲಿಗ್ ಬರ್ತಾಳೆ. ಏನ್ ಕನಕ ಅಮ್ಮನ್ ನೀನ್ ತಿನ್ನಿಸ್ತಿದ್ಯಾ ಅಂತ ಮೀನಾ ಕೇಳಿದಾಗ, ಏನ್ ಮಾಡೋದಕ್ಕ, ಅಮ್ಮ ಸರಿಯಾಗಿ ಊಟನೇ ಮಾಡೋದಿಲ್ಲ, ಹಂಗೆ ಹೊರಟೋಗ್ಬಿಡ್ತಾರೆ, ಅದಕ್ಕೆ ನಾನೇ ತಿನ್ಸ್ತಿದ್ದೀನಿ ಅಂತ ಕನಕ ಹೇಳ್ತಾಳೆ. ಯಾಕಮ್ಮ ಟೈಮ್ ಕರೆಕ್ಟ್ ಆಗಿ ತಿನ್ನೋದಕ್ ಆಗೋದಿಲ್ವಾ ನಿನ್ಗೆ ಅಂತ ಮೀನಾ ಕೇಳ್ತಿರೋವಾಗ, ನಿಮ್ಮಿಬ್ಬರಿಗೂ ನಾನೇ ಕಣೆ ಅಮ್ಮ, ಒಳ್ಳೆ ಮುದ್ಕಿರ್ ತರ ಮಾತಾಡ್ತಿದ್ದೀರಲ್ರೇ, ನನ್ಗೆ ಯಾವಾಗ ತಿನ್ಬೇಕು ಅಂತ ಗೊತ್ತಾಗೋದಿಲ್ವೇನ್ರಿ ಅಂತ ಕುಸುಮ ಅವ್ರು ಹೇಳ್ತಿರೋವಾಗ, ಅದನ್ನ ಕೇಳಿ ಕನಕ ಮತ್ತೆ ಮೀನಾ ಇಬ್ರು ಕೂಡ ನಗ್ತಿರ್ತಾರೆ. ನಂತರ ಅದು ಸರಿ ಕಣೆ ಮೀನಾ, ನಿಮ್ ಮನೇಲಿ ಎಲ್ಲ ಸಮಸ್ಯೆ ಸರಿ ಹೋಯ್ತಾ, ರೋಹಿಣಿ ಇವಾಗ ಮನೇಲಿ ಇದ್ದಾಳೆ ತಾನೆ ಅಂತ ಕುಸುಮ ಅವ್ರು ಕೇಳಿದಾಗ, ಹೌದಮ್ಮ ಅಜ್ಜಿ ಬಂದಿದ್ರಲ್ಲ ಅವ್ರೆಲ್ಲದನ್ನು ಸರಿ ಮಾಡ್ಬಿಟ್ರು, ಆದ್ರೂ ಅತ್ತೆ ರೋಹಿಣಿ ಅವ್ರಿಗೆ ಏನಾದ್ರು ಒಂದ್ ಹೇಳ್ತಾನೆ ಇರ್ತಾರಮ್ಮ, ಗಂಡ ಹೆಂಡತಿರ್ನ ಮಾತಾಡೋದಕ್ಕೂ ಬಿಡ್ತಾ ಇಲ್ಲ, ರೋಹಿಣಿ ಅವ್ರನ್ನ ಕೆಲ್ಸ ಕೂಡ ಹೋಗೋದಕ್ ಬಿಡ್ತಾ ಇಲ್ಲ ಅಂತ ಮೀನಾ ಹೇಳಿದಾಗ, ಏನೇ ಮಾಡೋದ್ ಮೀನಾ, ಹುಡುಗಿ ಮಾಡಿದ್ದು ತಪ್ಪೇ ಅಲ್ವೇನೆ, ಎಷ್ಟೊಂದ್ ಸುಳ್ಳು ಬೇರೆ ಹೇಳಿದಾಳೆ, ಆದ್ರೂ ನಿಮ್ ಮತ್ತೆ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದ್ ದೊಡ್ಡ ಶಿಕ್ಷೆ ಕೊಡ್ಬಾರ್ದಾಗಿತ್ತು ಕಣೆ ಅಂತ ಕುಸುಮ ಅವ್ರು ಹೇಳ್ತಿರ್ತಾರೆ. ಆಗ ಕನಕ, ಅಮ್ಮ ಏನಮ್ಮ ಸರಿ ಇಲ್ಲ, ದುಡ್ಡಿರೋ ಸೊಸೆ ಅಂತ ಆ ರೋಹಿಣಿ ಅವ್ರನ್ನ ಇವ್ರ ಅತ್ತೆ ಎಷ್ಟೆಲ್ಲ ಹೊಗಳ್ ಮಾತಾಡ್ತಿದ್ರು, ನಾನ್ ಸೊಸೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ನಮ್ಗೆ ಎಷ್ಟೊಂದೆಲ್ಲ ಅವಮಾನ ಮಾಡಿದ್ದಾರೆ. ಆವಾಗ ಆ ರೋಹಿಣಿ ಕೂಡ ಸಿಕ್ಕಾಪಟ್ಟೆ ಡ್ರಾಮಾ ಮಾಡ್ತಿದ್ಲು, ಈಗೆಲ್ಲ ಅದ್ ಸುಳ್ಳು ಅಂತ ಗೊತ್ತಾಯ್ತಲ್ಲ, ಅವ್ರಿಗೆ ಸರಿಯಾಕೆ ಆಗಿದೆ, ಸುಮ್ನಿಲ್ಲಮ್ಮ ಅಂತ ಕನಕ ಹೇಳ್ತಾಳೆ. ದುಡ್ಡಿಗಿಂತ ಮನುಷ್ಯರು ಮುಖ್ಯ ಅಂತ ನಿಮ್ ಅತ್ತೆಗೆ ಯಾವಾಗ ಅರ್ಥ ಆಗುತ್ತೋ ಏನೋ, ಸರಿ ಹಾರಗ್ಲ ಆರ್ಡರ್ ಬಂದಿದೆ, ಅದನ್ನ ತಗೊಂಡ್ ಹೋಗೋದಕ್ ಬರ್ತಾರೆ, ನೀನು ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿ ಕುಸುಮ ಅವ್ರು ಅಲ್ಲಿಂದ ಹೊರಟೋಗ್ತಾರೆ. ನಂತರ ಕನಕ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಬಾ ಕುತ್ಕೋ ಅಂತ ಮೀನಾ ಹೇಳಿದಾಗ, ಯಾಕಕ್ಕ ಏನಾಯ್ತು ಅಂತ ಕನಕ ಕೇಳ್ತಾಳೆ. ಯಾಕೆ ನೀನೇನ್ ಸರಿಯಾಗಿ ಊಟ ಮಾಡ್ತಿಲ್ವಾ, ಯಾಕೆ ಇಷ್ಟೊಂದು ಸೊರ್ಗೋಗಿದ್ಯಾ ಅಂತ ಮೀನಾ ಕೇಳಿದಾಗ, ಇಲ್ಲ ಅಕ್ಕ ನಾನ್ ಚೆನ್ನಾಗೇ ಊಟ ಮಾಡ್ತಾ ಇದ್ದೀನಿ, ನಾನ್ ಸರಿಯಾಗೇ ಇದ್ದೀನಿ ಅಂತ ಕನಕ ಹೇಳ್ತಾಳೆ. ಸುಮ್ನೆ ಇರ, ಇಷ್ಟೊಂದ್ ಸಣ್ಣ ಆಗಿದ್ಯಾ ನೀನು, ಮದ್ವೆ ಆಗೋ ಹುಡುಗಿ ಹೇಗಿರ್ಬೇಕು ಹೇಳು ನೀನು ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಅಕ್ಕ ಮದ್ವೆ ಆಗ್ಬೇಕಾದ್ರೆ ನೋಡ್ಕೊಂಡ್ರೆ ಆಯ್ತು ಬಿಡಕ್ಕ ಅಂತ ಕನಕ ಹೇಳ್ತಿರ್ತಾಳೆ. ಅದಕ್ಕೆ ಕರೆಕ್ಟ್ ಆಗಿರೋ ಟೈಮ್ ಬಂದಿದೆ ಅಂತ ನನ್ಗೆ ಅನ್ನಿಸ್ತಿದೆ ಕಣೆ ಅಂತ ಮೀನಾ ಹೇಳಿದಾಗ, ಏನಕ್ಕ ಒಂಥರ ವಿಚಿತ್ರವಾಗಿ ಮಾತಾಡ್ತಾ ಇದೀಯ ಅಂತ ಕನಕ ಕೇಳ್ತಾಳೆ. ಅದ್ ಹಾಗಲ್ಲ ಕಣೆ, ಸರಿ ಬಿಡು, ನೀನ್ ಯಾವಾಗ್ಲೂ ಕೆಲ್ಸಕ್ ಬಸ್ಸಲ್ ತಾನೇ ಹೋಗೋದು ಅಂತ ಮೀನಾ ಹೇಳಿದಾಗ, ಹೌದಕ್ಕ ನನ್ ಫ್ರೆಂಡ್ ಒಬ್ಳು ಗಾಡಿನ ಮಾರ್ಬೇಕು ಅಂತಿದ್ದಾಳೆ, ಅದನ್ನ ತಗೋಬೇಕು ಅಂತ ಅನ್ಕೊಂಡಿದ್ದೆ ಅಂತ ಕನಕ ಹೇಳ್ತಾಳೆ. ಹಾಗಿದ್ರೆ ತಗೋಬೇಕಾಗಿತ್ತು ತಾನೆ ಅಂತ ಮೀನಾ ಕೇಳಿದಾಗ, ಅದಾಗಲ್ಲ ಬಿಡಕ್ಕ, ಅದಕ್ಕೂ ದುಡ್ಡು ಖರ್ಚು ಮಾಡ್ಬೇಕು, ಅದು ಅಲ್ಲದೆ ತಿಂಗಳು ಡ್ಯೂ ಬೇರೆ ಕಟ್ಬೇಕು, ಅದಕ್ಕೆ ಬೇಡ ಅಂತ ಬಿಟ್ಬಿಟ್ಟೆ ಅಂತ ಕನಕ ಹೇಳ್ತಾಳೆ. ಹೋ, ನಿನ್ನ ಗಾಡಿನೇ ಕರ್ಕೊಂಡ್ ಹೋಗ್ಬಿಡೋದಕ್ಕೆ ನಿನ್ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ವಾ, ಅದಕ್ಕೆ ಬೇಡ ಅಂತ ಹೇಳ್ತಿದ್ಯೋ ಏನೋ ಅಂತ ಮೀನಾ ಹೇಳಿದಾಗ, ಯಾಕಕ್ಕ ಇಷ್ಟೊಂದೆಲ್ಲ ಪ್ರಶ್ನೆ ಮಾಡ್ತಿದ್ಯಾ, ಏನಾಯ್ತು ಅಂತ ಕನಕ ಕೇಳ್ತಾಳೆ. ಇವತ್ ನಿನ್ ಬಸ್ಸಲ್ಲೇ ಬಂದ ಅಂತ ಮೀನಾ ಕೇಳಿದಾಗ, ಅಯ್ಯೋ ಅಕ್ಕ ಏನಾದ್ರು ನೋಡ್ಬಿಟ್ಲಾ, ಯಾಕೆ ಈ ರೀತಿ ಕೇಳ್ತಿದ್ದಾಳೆ ಅಂತ ಕನಕ ಯೋಚನೆ ಮಾಡ್ತಿರ್ತಾಳೆ. ಸರಿ ಯಾವ ರೂಟ್ ಬಸ್ಸಲ್ಲಿ ಬಂದೆ ಅಂತ ಮೀನಾ ಕೇಳಿದಾಗ, ಅಕ್ಕ ಬಸ್ಸು ಬೇರೆ ರೂಟಲ್ಲಿ ಬಂತ ಅಂತ ಕೇಳ್ತಾ ಇದ್ಯಾ, ಅಥವಾ ನಾನ್ ರೂಟ್ ಬದಲಾಯಿಸಿದೀನಿ ಅಂತ ಕೇಳ್ತಾ ಇದ್ಯಾ, ನಾನು ಗಾಡಿಲಿ ಒಬ್ಬರ ಜೊತೆ ಬಂದಿದ್ನ ನೀನ್ ಇವತ್ ನೋಡಿದ್ಯಾ, ಅದ್ರ ಬಗ್ಗೆ ತಾನೇ ಕೇಳ್ತಾ ಇದ್ಯಾ ಅಂತ ಕನಕ ಕೇಳಿದಾಗ, ಹಾ ನೋಡ್ದೆ ಕಣೆ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಕನಕ ಮೀನಾ ಮುಖನೇ ನೋಡ್ತಿರ್ತಾಳೆ. ಆಗ ಮೀನಾ, ನೋಡೆ ಕನಕ, ನೀನ್ ಯಾರ್ ಜೊತೆ ಬಂದೆ, ಅದ್ ಯಾರು ಅಂತ ನಾನ್ ಕೇಳೋದಿಲ್ಲ, ಅವ್ರು ಫ್ರೆಂಡ್ ಆಗೇ ಇರ್ಬೋದೇನೋ, ಆದ್ರೆ ಹೊಸದಾಗಿ ಇದೆಲ್ಲ ಹೇಗೆ ಅಂತ ಮೀನಾ ಕೇಳ್ತಾಳೆ. ಅವ್ರು ನನ್ ಫ್ರೆಂಡೇ ಅಕ್ಕ ಅಂತ ಕನಕ ಹೇಳ್ತಿರುವಾಗ, ನೋಡ್ ಕನಕ, ಕೆಲವ್ರು ಯಾವಾಗ್ಲೂ ಫ್ರೆಂಡ್ ಆಗೇ ಇರೋದಿಲ್ಲ, ನೀನ್ ಆ ರೀತಿ ಅನ್ಕೊಳ್ದೆ ಹೋದ್ರು ಕೂಡ ಅವ್ರ ಮನ್ಸಲ್ಲಿ ಏನಾದ್ರು ಒಂದ್ ಇದ್ದೇ ಇರುತ್ತೆ ಅಂತ ಮೀನಾ ಹೇಳ್ತಿರುವಾಗ, ಅಕ್ಕ ನೀನ್ ಹೇಳೋದು ನನ್ಗೆ ಅರ್ಥ ಆಗ್ತಿದೆ, ಮೊದ್ಲು ನಾವಿಬ್ರು ಫ್ರೆಂಡ್ಸ್ ಆಗೇ ಇದ್ವಿ, ಆದ್ರೆ ಒಂದ್ ದಿವ್ಸ ಅವ್ರು ಬಂದು ನೀನಂದ್ರೆ ನನ್ಗೆ ಇಷ್ಟ ಅಂತ ಹೇಳಿದ್ರು ಅಂತ ಕನಕ ಹೇಳಿದಾಗ, ನಿನಗೆ ಅಂತ ಮೀನಾ ಕೇಳ್ತಾಳೆ. ನನ್ಗೂ ಇಷ್ಟ ಆಗಿದಾರಕ್ಕ, ನಾನೇ ನಿನ್ ಹತ್ರ ಈ ವಿಷಯನ ಹೇಳೋಣ ಅಂತ ಅನ್ಕೊಂಡೆ, ಅವ್ರನ್ನ ಕರ್ಕೊಂಡ್ ಬಂದು ನಿನ್ ಹತ್ರ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಕೂಡ ಅನ್ಕೊಂಡಿದ್ದೆ ಅಂತ ಕನಕ ಹೇಳಿದಾಗ, ಹಾಗಿದ್ರೆ ನೀನ್ ಅವ್ರನ್ನ ಲವ್ ಮಾಡ್ತಿದ್ಯಾ ಅಲ್ವಾ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಕನಕ ಬೈದಿಂದ ಮೀನನ್ನೇ ನೋಡ್ತಿರ್ತಾಳೆ. ಆಗ ಮೀನಾ ನಗ್ತಾ ಕನಕನ್ ಕಿವಿ ಹಿಡ್ಕೊಂಡು ಇಂಡಿ, ಪರವಾಗಿಲ್ಲ ಕಣೆ, ಮದ್ವೆನೇ ಬೇಡ ಬೇಡ ಅಂತಿದ್ದವಳು ನೀನು, ಇವಾಗ ಲವ್ ಮಾಡೋವರೆಗೂ ಹೋಗಿದ್ಯಾ ಅಂತ ಮೀನಾ ಹೇಳ್ತಿರುವಾಗ, ಅಕ್ಕ ಮೊದ್ಲು ಅವರೇ ಅಕ್ಕ ಹೇಳಿದ್ದು, ಆದ್ರೆ ನಾನ್ ತಕ್ಷಣಕ್ಕೆ ಒಪ್ಕೊಳ್ಳಿಲ್ಲ, ಈಗ್ಲೂ ನಾನ್ ನನ್ ಲಿಮಿಟ್ ಎಲ್ಲ ಇದ್ದೀನಿ ಅಕ್ಕ ಅಂತ ಕನಕ ಹೇಳ್ತಿರ್ತಾಳೆ. ಏ ಕನಕ, ನಿನ್ ಬಗ್ಗೆ ನನಗ್ ಗೊತ್ತಿಲ್ವೇನೆ, ನೀನ್ ಅದನ್ನೆಲ್ಲ ಹೇಳುವಂತ ಅವಶ್ಯಕತೆನೇ ಇಲ್ಲ, ನೀನ್ ಎಷ್ಟೇ ಆದ್ರೂ ನನ್ ತಂಗಿ ಕಣೆ, ನಿನ್ ಬಗ್ಗೆ ನನಗ್ ತುಂಬಾ ಚೆನ್ನಾಗ್ ಗೊತ್ತಿದೆ ಅಂತ ಮೀನಾ ಹೇಳ್ತಿರುವಾಗ, ಅಕ್ಕ ಅವ್ರು ತುಂಬಾ ಒಳ್ಳೆಯವ್ರು ಅಕ್ಕ, ನಾನ್ ಅವತ್ ಹೇಳಿದ್ನಲ್ಲ ಒಬ್ರು ಆಸ್ಪತ್ರೆಯಲ್ಲಿ ಇದಾರೆ, ಅವ್ರನ್ನ ನೋಡ್ಕೋಬೇಕು ಅಂತ, ಇವ್ರ ಅಮ್ಮನೇ ಅವ್ರು ಅಂತ ಕನಕ ಹೇಳಿದಾಗ, ಓ ನಾನು ಹಂಗೆ ಅನ್ಕೊಂಡೆ ಕಣೆ, ಅವರೇ ಇರ್ಬೇಕು ಅಂತ, ನೀನ್ ನನ್ನ ಹತ್ರ ಮೊದ್ಲೇ ಹೇಳ್ಬೋದಾಗಿತ್ತಲ್ವೇನೆ, ನಾನ್ ಹೋಗಿ ಅವ್ರ ಮನೇಲಿ ಮಾತಾಡ್ತಿದ್ದೆ ಅಲ್ವಾ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಅಕ್ಕ, ಈಗ್ಲೂ ನಾನ್ ಪೂರ್ತಿಯಾಗಿ ಏನು ಡಿಸೈಡ್ ಮಾಡ್ಲಿಲ್ಲ, ಸ್ವಲ್ಪ ದಿವಸ ಇಬ್ರು ಜೊತೆಲಿ ಓಡಾಡಿ ಎಲ್ಲ ಸರಿ ಇದೆ ಅಂತ ಕಂಡ್ ಬಂದ್ರೆ ನಾನು ಒಂದ್ ತೀರ್ಮಾನಕ್ಕೆ ಬರೋಣ ಅಂತ ಅನ್ಕೊಂಡಿದೀನಿ ಅಕ್ಕ ಅಂತ ಕನಕ ಹೇಳ್ತಾಳೆ. ನೋಡ್ ಕನಕ, ನಾನ್ ನಿನ್ಗೆ ಯಾವ್ದಕ್ಕೂ ಅಡ್ಡಿ ಮಾಡೋದಿಲ್ಲ, ನಮ್ ಕುಟುಂಬದ ಪರಿಸ್ಥಿತಿನ ನೋಡ್ಕೊಂಡು ನಿನ್ ಜೀವನಕ್ಕೆ ನೀನ್ ಕರೆಕ್ಟ್ ಆಗಿ ನಿರ್ಧಾರ ತಗೊಂಡ್ರೆ ಅಷ್ಟೇ ಸಾಕು, ನಿನ್ ಸಂತೋಷನೇ ನಮ್ ಮುಖ್ಯ ಅಂತ ಮೀನಾ ಹೇಳ್ತಾಳೆ. ಅಕ್ಕ ನನ್ಗೆ ಅದೆಲ್ಲ ಗೊತ್ತಿದ್ಯಾಕ, ನಾನ್ ಯಾವ್ದೇ ಕಾರಣಕ್ಕೂ ನಮ್ ಕುಟುಂಬಕ್ಕಾಗ್ಲಿ ನಿನ್ಗಾಗ್ಲಿ ಕೆಟ್ಟ ಹೆಸರು ತರೋ ರೀತಿ ಮಾಡೋದಿಲ್ಲ, ನಾನಿನ್ನು ಅದ್ರ ಬಗ್ಗೆ ಡಿಸೈಡ್ ಮಾಡಿಲ್ಲ, ಅಕಸ್ಮಾತ್ ನಾನ್ ಡಿಸೈಡ್ ಮಾಡಿದ್ರು ಕೂಡ ಅದ್ರಲ್ಲಿ ನೀನು ಭಾವ ಅಮ್ಮ ಎಲ್ರು ಒಪ್ಪಿಗೆ ಇದ್ರೆ ಮಾತ್ರನೇ ಮುಂದಿನ ವಿಷಯ ಎಲ್ಲ ನಡೆಯುತ್ತೆ ಅಕ್ಕ ಅಂತ ಕನಕ ಹೇಳ್ತಾಳೆ. ಕನಕ, ನಿನ್ ತೀರ್ಮಾನ ಸರಿ ಇರುತ್ತೆ ಅಂತ ನಂಗೆ ಚೆನ್ನಾಗ್ ಗೊತ್ತು, ನೀನು ಜೊತೆಲಿ ಓಡಾಡಿ ನಿರ್ಧಾರ ತಗೋತೀನಿ ಅಂತ ಹೇಳಿದ್ಯಾ, ಅದಕ್ಕೆ ಅಂತ ತುಂಬಾ ಜಾಸ್ತಿ ದಿವಸ ಓಡಾಡ್ಬೇಡ, ಸರಿ ಅಂತ ನಿನ್ ಮನ್ಸಿಗೆ ಅನ್ಸಿದ್ರೆ ತಕ್ಷಣ ಒಂದ್ ನಿರ್ಧಾರಕ್ ಬಾ, ಅವನು ನಿನ್
ಜೀವನಕ್ಕೆ ಸರಿಯಾದ ಸಂಗಾತಿ ಅಂತ ಗೊತ್ತಾದ್ರೆ ನೀನ್ ಸರಿ ಅಂತ ಹೇಳ್ಬಿಡು. ತುಂಬಾ ದಿವಸ ಇದನ್ನ ಮುಂದಕ್ಕೆ ಹಾಕ್ಬೇಡ ಅಂತ ಮೀನಾ ಹೇಳ್ದಾಗ, ಸರಿ ಅಕ್ಕ ಆದಷ್ಟು ಬೇಗ ಹೇಳ್ತೀನಿ ಅಂತ ಕನಕ ಒಪ್ಕೋತಾಳೆ. ನೋಡ್ ಕನಕ, ನೀನ್ ಏನೇ ತೀರ್ಮಾನ ತಗೊಂಡ್ರು ಕೂಡ ಅದಕ್ಕೆ ನಾನು ನಿನ್ ಜೊತೆ ಇದ್ದೇ ಇರ್ತೀನಿ. ನಿನ್ಗೆ ಆದಷ್ಟು ಬೇಗ ಮದ್ವೆ ಆದ್ರೆ ನನ್ಗೆ ತುಂಬಾನೇ ಖುಷಿ ಆಗುತ್ತೆ ಕಣೆ. ಸರಿ ನಾನ್ ನೀನ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ. ಸರಿ ಅಕ್ಕ ಆಯ್ತು, ಆದ್ರೆ ನಾನು ಹೇಳೋವರೆಗೂ ಈ ವಿಷಯನ ಅಮ್ಮನ ಹತ್ರ ಹೇಳ್ಬೇಡ ಅಂತ ಮೀನನ ಹತ್ರ ಮಾತು ತಗೊಂಡು ಕನಕ ಮೀನನ್ನ ಅಲ್ಲಿಂದ ಕಳ್ಸ್ಕೊಡ್ತಾಳೆ. ಈ ಕಡೆ ಮೀನಾ ಮನೆಗ್ ಬಂದು ಕಿಚನ್ ಅಲ್ಲಿ ಅಡ್ಗೆ ಮಾಡ್ತಿರ್ತಾಳೆ. ಅಷ್ಟ್ರಲ್ಲಿ ಸೂರ್ಯ ಹಿಂದೆ ಕಡೆಯಿಂದ ಬಂದು ಮೀನನ್ನ ತಪ್ಕೋತಾನೆ. ರೀ ಏನ್ರಿ ನೀವು ಎಲ್ರು ಮನೇಲೇ ಇದಾರೆ ಅಂತ ಮೀನಾ ಹೇಳ್ದಾಗ, ಇರ್ಲಿ ಬಿಡಮ್ಮ, ನನ್ ಹೆಂಡ್ತಿನ ನಾನ್ ತಪ್ಕೊಳ್ಳೋದಕ್ಕೆ ನಾನ್ ಯಾಕೆ ಭಯ ಪಡ್ಬೇಕು ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ, ಇಲ್ಲಿ ನಾವಿಬ್ರೇ ಇಲ್ಲ, ಇಲ್ಲಿ ಪೂರ್ತಿ ಕುಟುಂಬನೇ ಇದೆ, ಅದನ್ನ ಮೊದ್ಲು ಮರಿಬೇಡಿ ಅಂತ ಮೀನಾ ಹೇಳ್ತಿರ್ತಾಳೆ. ಸರಿ ಹೋಗ್ಲಿ ಬಿಡು ಮೀನಾ, ಇವತ್ತು ಬರ್ಬೇಕಾದ್ರೆ ರೋಡಲ್ಲಿ ಕನಕನ್ ನೋಡ್ದೆ ಕಣೆ ಅಂತ ಸೂರ್ಯ ಹೇಳ್ದಾಗ, ಹೌದಾ ರೀ ಅಂತ ಮೀನಾ ಕೇಳ್ತಾಳೆ. ಹೂ ಕಣೆ, ಒಬ್ಳೆ ಮಧ್ಯ ರೋಡಲ್ಲಿ ನಡ್ಕೊಂಡ್ ಬರ್ತಿದ್ಲು, ನಾವು ಅವಳಿಗೊಂದ್ ಗಾಡಿ ತಗೊಟ್ಬಿಡೋಣ್ವೇನೆ ಅಂತ ಸೂರ್ಯ ಕೇಳ್ದಾಗ, ಇಲ್ಲ ರೀ ಅವಳೆ ಗಾಡಿ ತಗೊಳ್ಬೇಕು ಅಂತಿದ್ಲಂತೆ, ಆಮೇಲೆ ಬೇಡ ಅಂತ ಸುಮ್ನಾಗೋದ್ಲು ಅಂತ ಮೀನಾ ಹೇಳ್ತಾಳೆ. ಓ ಹೌದಾ, ಆದ್ರೂ ಹೆಣ್ಣು ಹುಡುಗಿ ಕಣೆ, ಒಂಟಿಯಾಗಿ ರೋಡಲ್ಲಿ ಹಂಗಲ್ಲ ಬರೋದು ಏನ್ ಚೆನ್ನಾಗಿರುತ್ತೆ ಹೇಳು, ಯಾವ್ದೋ ಹುಡುಗಿ ರೋಡಲ್ಲೇ ಡ್ರಾಪ್ ಮಾಡ್ಬೋದು ಅಂತ ಹೇಳಿದ್ಲು ಅಂತ ಸೂರ್ಯ ಹೇಳ್ದಾಗ, ನೀವ್ ಅವ್ರನ್ನ ನೋಡಿದ್ರ ಅಂತ ಮೀನಾ ಕೇಳ್ತಾಳೆ. ಇಲ್ಲಮ್ಮ, ಯಾವ್ದೋ ಹುಡುಗಿ ಡ್ರಾಪ್ ಮಾಡೋದು ಅಂತ ಅವಳೇ ಹೇಳ್ತಿದ್ಲು ಅಂತ ಸೂರ್ಯ ಹೇಳ್ದಾಗ, ಹಾಗಿದ್ರೆ ಇವ್ರಿಗೆ ಹುಡುಗನೋ ಹುಡುಗಿನೋ ಅಂತ ಗೊತ್ತಾಗ್ಲಿಲ್ಲ, ಒಳ್ಳೇದೇ ಆಯ್ತು ಅಂತ ಮೀನಾ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಆಗ ಸೂರ್ಯ, ಅಲ್ಲೇ ಮೀನಾ, ಕನಕ ಒಂದ್ ಹೆಣ್ಮಗು ಆಗಿ ಒಂದ್ ಸಂಸಾರನ ನೋಡ್ಕೋತಿದ್ದಾಳೆ ಅಂತಂದ್ರೆ ಎಷ್ಟು ಒಳ್ಳೆ ಹುಡುಗಿ ಅಲ್ವೇನೆ ನಮ್ ಕನಕ, ತುಂಬಾ ಹೆಮ್ಮೆ ಅನ್ಸುತ್ತೆ ಕಣೆ ಅವಳನ್ನ ನೋಡಿದ್ರೆ ಅಂತ ಸೂರ್ಯ ಹೇಳ್ತಿರೋವಾಗ, ಆದ್ರೂ ರೀ ಅವಳ ವಯಸ್ಸಿನಲ್ಲಿರೋ ಹುಡುಗಿರೆಲ್ಲ ಹಿಂಗೆಲ್ಲಾ ಇರ್ತಾರೆ, ಅವಳಿಗೆ ಅಂತ ತುಂಬಾ ಆಸೆ ಇರುತ್ತಲ್ವೇನ್ರಿ ಅಂತ ಮೀನಾ ಹೇಳ್ದಾಗ, ಅದು ಕರೆಕ್ಟೇ ಕಣೆ, ಆದ್ರೆ ಕುಟುಂಬ ಒಂದ್ ಒಳ್ಳೆ ಪರಿಸ್ಥಿತಿಗೆ ಬಂದ್ಮೇಲೆ ಅವಳಿಗೆ ಇಷ್ಟ ಬಂದ ರೀತಿ ಅವಳು ಇರ್ಲಿ ಬಿಡು, ಮೊದ್ಲೇ ಕಷ್ಟ ಪಟ್ರೆ ಮುಂದೆ ಜೀವನ ಚೆನ್ನಾಗಿರುತ್ತಮ್ಮ, ನನಗೂ ನಿನ್ನ ಕೆಲ್ಸಕ್ಕೆ ಕಳಿಸ್ದೆ ಕಷ್ಟ ಕೊಡದೆ ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ, ಹಂಗಾದ್ರೆ ನೀನು 24 ಗಂಟೆ ಮನೇಲೇ ಇರ್ತೀಯ ಅಂತ ಸೂರ್ಯ ಕೇಳಿದಾಗ, ಅಯ್ಯಯ್ಯೋ ನನ್ನಿಂದ ಕೆಲ್ಸ ಎಲ್ಲ ಬಿಟ್ಟು ಮನೇಲಿ ಇರೋದಕ್ ಆಗೋದಿಲ್ಲ ರೀ ಅಂತ ಮೀನಾ ಹೇಳ್ತಾಳೆ. ಕರೆಕ್ಟ್ ಮೀನಾ, ಅದ್ರಲ್ಲೂ ನಮ್ ಸಕ್ಕರೆ ಇರೋ ಮನೇಲಿ ಇರೋದಕ್ ಆಗೋದೇ ಇಲ್ಲ ಅಂತ ಸೂರ್ಯ ಹೇಳ್ದಾಗ, ರೀ ನಿಧಾನಕ್ ಮಾತಾಡ್ರಿ ಕೇಳಿಸ್ಕೊಂಡ್ ಬಿಡ್ತಾರೆ, ಅತ್ತೆ ಮನೇಲೇ ಇದಾರೆ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ನೋಡ್ಕೊಳ್ಳೋಣ ಬಿಡಮ್ಮ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ, ಅದೇ ಟೈಮ್ಗೆ ಶಾಂತಿ ರೂಮಿಂದ ಆಚೆಗ್ ಬರ್ತಾಳೆ. ಈ ಕಡೆ ರೋಹಿಣಿ ಕೂಡ ಮನೆ ಒಳಗಡೆ ಬರ್ತಾಳೆ. ಎಲ್ಗೆ ಹೋಗಿದ್ದೆ ಗುಂಗ್ರಿ ಅಂತ ಶಾಂತಿ ಕೇಳಿದಾಗ, ಅತ್ತೆ ಒಂದ್ ಫಂಕ್ಷನ್ಗೆ ಮೇಕಪ್ ಮಾಡೋದಿತ್ತು, ಅದಕ್ಕೆ ಹೋಗಿದ್ದೆ ಅಂತ ರೋಹಿಣಿ ಹೇಳ್ತಾಳೆ. ಹೋ ಎಷ್ಟ್ ಬಂತು ದುಡ್ಡು ಅಂತ ಶಾಂತಿ ಕೇಳಿದಾಗ, ದೊಡ್ಡ ಫಂಕ್ಷನ್ ಅತ್ತೆ 25,000 ರೂಪಾಯಿ ಬಂದಿದೆ ಅಂತ ರೋಹಿಣಿ ಹೇಳ್ತಾಳೆ. ಹಾಗಿದ್ರೆ ಆ ದುಡ್ಡನ್ನ ಕೊಡೆ ಇಲ್ಲಿ ಅಂತ ಶಾಂತಿ ಕೇಳಿದಾಗ, ಇಲ್ಲ ಅತ್ತೆ ಅದು ದೊಡ್ಡ ಮನೆ ಫಂಕ್ಷನ್ ಅಲ್ವಾ, ಅವರು ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದಾರೆ ಅಂತ ರೋಹಿಣಿ ಹೇಳ್ತಾಳೆ. ಓ ಹಾಗಿದ್ರೆ ನಿನ್ ATM ಕಾರ್ಡು ನನ್ನ ಹತ್ರನೇ ಇರ್ಲಿ, ಕೊಡು ಅಂತ ಶಾಂತಿ ಕೇಳ್ತಾಳೆ. ಅದನ್ನ ಕೇಳಿ ರೋಹಿಣಿ ಶಾಕಿಂದ ಶಾಂತಿನೇ ನೋಡ್ತಿರ್ತಾಳೆ. ಇದನ್ನೆಲ್ಲ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಕೇಳಿಸ್ಕೊಂಡು ಅವರು ಕೂಡ ಶಾಕಿಂದ ಇವ್ರಿಬ್ರನ್ನೇ ನೋಡ್ತಿರ್ತಾರೆ. ಏ ಮೀನಾ, ಏನೇ ಇವ್ರು ಒಳ್ಳೆ ವಸೂಲ್ ರಾಣಿ ತರ ಆಗ್ಬಿಟ್ಟಿದಾರಲ್ಲೇ, ಈ ಪೌಡರ್ ಹತ್ರ ವಸೂಲಿ ಮಾಡೋದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಸಕ್ಕರೆ ಅಂತ ಸೂರ್ಯ ಮೀನನ ಹತ್ರ ಹೇಳ್ತಿರ್ತಾನೆ. ಈ ಕಡೆ ಶಾಂತಿ ರೋಹಿಣಿನ್ ಗದ್ರಿ, ನಿನ್ನೆ ಕಣೆ ಕೇಳ್ತಾ ಇರೋದು, ಕೊಡೆ ಕಾರ್ಡ್ನ ಅಂತ ಶಾಂತಿ ರೇಖಾಡ್ದಾಗ, ಸರಿ ತಗೊಳ್ಳಿ ಅತ್ತೆ ಅಂತ ಹೇಳಿ ರೋಹಿಣಿ ಬ್ಯಾಗ್ ಇಂದ ಕಾರ್ಡ್ ತೆಗೆದು ಶಾಂತಿ ಕೈ ಕೊಡ್ತಾಳೆ. ಬರೀ ಬಾಳೆ ಎಲೆ ಹಾಕ್ಬಿಟ್ಟು ಊಟ ಮಾಡೋದ್ರೆ ಮಾಡಕ್ಕಾಗತ್ತೇನೆ ಅಂತ ಶಾಂತಿ ಕೇಳಿದಾಗ, ಇಲ್ಲ ಅತ್ತೆ ಆಗೋದಿಲ್ಲ ಅಂತ ರೋಹಿಣಿ ಎದ್ರುಕೊಂಡು ಹೇಳ್ತಾಳೆ. ಕಾರ್ಡ್ನ ಕೊಟ್ಬಿಟ್ಟು ಪಿನ್ ಹೇಳಿಲ್ಲ ಅಂದ್ರೆ ಹೇಗೆ, ಪಿನ್ ಹೇಳೆ ಏನು ಅಂತ ಶಾಂತಿ ಕೇಳಿದಾಗ, ಅದು ನಿಮ್ ಮಗ ಹುಟ್ಟಿರೋ ವರ್ಷ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಮಗ ಅಂದ್ರೆ ನನ್ 3 ಜನ ಮಕ್ಳಿದಾರೆ ಕಣೆ, ಯಾರು ಅಂತ ಸರಿಯಾಗಿ ಹೇಳು ಅಂತ ಶಾಂತಿ ಹೇಳ್ತಿರುವಾಗ, ಈ ಕಡೆ ಮೀನಾ, ರೀ ಅತ್ತೆ ನಿಮ್ಮನ್ ಕೂಡ ಲೆಕ್ಕಕ್ಕೆ ಸೇರ್ಸ್ಕೊಂಡು ಹೇಳ್ತಿದಾರ್ರಿ ಅಂತ ಹೇಳಿದಾಗ, ಮೀನಮ್ಮ ಸಕ್ರೆ ಒಂದ್ ಫ್ಲೋ ಅಲ್ಲಿ ಹೇಳ್ತಿರ್ತಾರೆ ಅಷ್ಟೇ ಕಣೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಈ ಕಡೆ ರೋಹಿಣಿ, ಅತ್ತೆ ನಿಮ್ ದೊಡ್ಡ ಮಗ ಹುಟ್ಟಿದ ವರ್ಷ ನಿಮ್ಗೆ ಗೊತ್ತಿದ್ಯಾ ಅಂತ ಕೇಳಿದಾಗ, ನನ್ ಮಗ ಹುಟ್ಟಿದ ವರ್ಷ ನನ್ಗೆ ಗೊತ್ತಿರ್ವೇನೆ ಅಂತ ಹೇಳಿ ಹುಟ್ಟಿದ ವರ್ಷನ ಶಾಂತಿ ಹೇಳ್ತಾಳೆ. ಆಗ ರೋಹಿಣಿ, ಅದೇ ಪಿನ್ ನಂಬರ್ ಅತ್ತೆ ಅಂತ ಹೇಳಿ ರೋಹಿಣಿ ಬೇಜಾಳೆ. ಆಗ ಶಾಂತಿ ಕಾರ್ಡ್ನೆ ಕೈಯಲ್ಲಿ ಹಿಡ್ಕೊಂಡು ನೋಡ್ಕೊಂಡು ಖುಷಿ ಪಡ್ತಿರ್ತಾಳೆ. ನಂತರ ಸೂರ್ಯ ಮೀನಾ ಇಬ್ರು ಕೂಡ ಮರಲ್ಲಿ ನಿಂತ್ಕೊಂಡು ಶಾಂತಿ ನೋಡ್ತಿರೋದನ್ನ ನೋಡಿ, ನೀನ್ ಕಾಫಿ ಮಾಡ್ಕೊಂಡ್ ಬಾ ಅಂತ ಹೇಳಿದ್ದು ಇನ್ನೂ ಜ್ಞಾಪಕಿಲ್ವೇನೆ ಅಂತ ಶಾಂತಿ ಮೀನಾವಲ್ ರೇಗಾಡ್ತಾಳೆ. ಅತ್ತೆ ನಾನ್ ಹೋಗ್ತಾ ಇದ್ದೀನಿ, ಇವಾಗ ಮಾಡ್ಕೊಂಡ್ ಬರ್ತೀನತ್ತೆ ಅಂತ ಹೇಳಿ ಮೀನಾ ಕಿಚನ್ಗೆ ಹೋಗ್ತಾಳೆ. ಏನ್ ಮೀನಾ, ಈ ಸಕ್ಕರೆ ಈ ಪೌಡರ್ ATM ಕಾರ್ಡ್ನೆ ಕಿತ್ಕೊಂಡ್ ಬಿಡ್ತಾನೆ, ಸಕ್ಕರೆ ಫುಲ್ ಫೋರ್ಸ್ ಅಲ್ಲಿ ಇದಾರೆ ಕಣಮ್ಮ ಇವಾಗ ಅಂತ ಸೂರ್ಯ ಹೇಳ್ತಿರ್ತಾನೆ. ಆದ್ರೂ ರೀ ಅತ್ತೆ ಮಾಡ್ತಿರೋದು ತಪ್ಪಲ್ವೇನ್ರಿ ಅಂತ ಮೀನಾ ಕೇಳ್ತಿರೋವಾಗ, ಮೀನಮ್ಮ ಇದೇ ಕಣೆ ಅತ್ತೆ ಪವರು ಅಂದ್ರೆ, ಈ ಪೌಡರ್ ಕಷ್ಟಪಟ್ಟು ಸಂಪಾದನೆ ಮಾಡೋದು, ಅದನ್ನ ಈ ಸಕ್ಕರೆ ಕಿತ್ಕೊಳ್ಳೋದು, ಅದ್ರಲ್ಲೂ ಇವಾಗ ಅವಳ ಹೆಸರಲ್ಲಿ ಯಾವ ವಸ್ತುನೂ ಇಲ್ಲ ಅಂತ ಗೊತ್ತಾಗೋಯ್ತಲ್ಲ, ಅದಕ್ಕೆ ಇವ್ರು ಇಷ್ಟೊಂದೆಲ್ಲ ಮಾಡ್ತಿರೋದು, ಇನ್ಮೇಲೆ ಈ ಪೌಡರ್ಗೆ ಅವಾಗ ಹೊಸ ಟ್ವಿಸ್ಟ್ ಗಳೆಲ್ಲ ಬರ್ತಾನೆ ಇರುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಸರಿ ರೀ ನನ್ ಕಾಫಿ ಮಾಡ್ಕೊಂಡು ಕೊಡ್ಬೇಕು, ಇಲ್ಲ ಅಂದ್ರೆ ಅತ್ತೆ ಬೇರೆ ಬೈತಾರೆ ಅಂತ ಹೇಳಿ ಮೀನಾ ಕಿಚನ್ಗೆ ಹೋಗ್ತಾಳೆ. ಈ ಕಡೆ ರೋಹಿಣಿ ರೂಮಿಗೆ ಬಂದು ಸಿಕ್ಕಾಪಟ್ಟೆ ಕೋಪದಲ್ಲಿ ಕೈಯಲ್ಲಿ ಸಿಕ್ಕಿದ್ದನ್ನೆಲ್ಲ ಎಸೆತಿರ್ತಾಳೆ. ನಂತರ ಬರ್ತಾ ಇವ್ರದ್ದು ಯಾಕೋ ತುಂಬಾ ಓವರ್ ಆಗೋಯ್ತು, ಕಾರ್ಡ್ ಬೇರೆ ಕಿತ್ಕೊಂಡ್ಬಿಟ್ರು, ಹಿಂಗೆ ಹೋದ್ರೆ ಮುಂದೆ ನಾನು ಇಲ್ಲಿ ಇರೋದಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ, ಇದಕ್ಕೆ ಏನಾದ್ರೂ ಒಂದ್ ತೀರ್ಮಾನ ಮಾಡ್ಲೇಬೇಕು ಅಂತ ಅನ್ಕೊಂಡು ರೋಹಿಣಿ ಕೋಪದಲ್ಲಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಶಾಂತಿ ಹಾಲಲ್ಲಿ ಕುತ್ಕೊಂಡು ಮನೋಜ ಬರ್ಲಿ ಅಂತ ಕಾಯ್ತಿರುವಾಗ ಮನೋಜ ಬಂದು ಪಕ್ಕದಲ್ಲಿ ಕುತ್ಕೋತಾನೆ. ಏನೋ ಕೆಲ್ಸ ಎಲ್ಲ ಮುಗಿತೇನೋ ಅಂತ ಶಾಂತಿ ಕೇಳಿದಾಗ, ನಮ್ಮ ಆಯ್ತು ಅಂತ ಮನೋಜ ಹೇಳ್ತಾನೆ. ಯಾಕೋ ತುಂಬಾ ಸುಸ್ತಾಗಿರೋ ತರ ಇದ್ಯಾ ಅಂತ ಶಾಂತಿ ಕೇಳಿದಾಗ, ಕೆಲ್ಸ ಸ್ವಲ್ಪ ಜಾಸ್ತಿ ಇತ್ತಮ್ಮ ಅದಕ್ಕೆ ಅಂತ ಮನೋಜ ಹೇಳ್ತಾನೆ. ಸರಿ ಆಯ್ತು, ಅವಳೇನಾದ್ರೂ ಅಂಗಡಿಗೆ ಬಂದಿಲ್ದೇನೋ ಅಂತ ಶಾಂತಿ ಕೇಳಿದಾಗ, ಯಾರ್ ಬಗ್ಗೆ ಹೇಳ್ತಿದ್ಯಮ್ಮ ಅಂತ ಮನೋಜ ಕೇಳ್ತಾನೆ. ಏನೋ ಗೊತ್ತಿಲ್ದೇ ಇರೋ ತರ ಕೇಳ್ತಾ ಇದ್ಯಾ, ಅವಳೇ ಇದ್ದಾಳಲ್ಲ ಗುಂಗ್ರಿ ಮಲೇಷ್ಯಾದವಳು, ಕೋಟ್ಯಾಧಿಪತಿ ಮನೆ ಮಗಳು, ನಿನ್ ಹೆಂಡತಿ ಬಗ್ಗೆ ಕೇಳ್ದೆ ಕಣೋ ಅಂತ ಶಾಂತಿ ಹೇಳಿದಾಗ, ಇಲ್ಲಮ್ಮ ಅವಳು ಬಂದಿಲ್ಲ ಅಂತ ಮನೋಜ ಹೇಳ್ತಾನೆ. ಸರಿ ಆಯ್ತು ಹೋಗು ಅಂತ ಶಾಂತಿ ಹೇಳಿದಾಗ ಮನೋಜ ಆಯ್ತು ರೂಮ್ ಹತ್ರ ಹೋಗ್ತಿರ್ತಾನೆ. ಆಗ ಮತ್ತೆ ಶಾಂತಿ, ನನಗ್ ಗೊತ್ತಿಲ್ದೇ ಇರೋ ತರ ಆಚೆ ಎಲ್ಲಾದ್ರೂ ಅವಳನ್ನ ಮೀಟ್ ಮಾಡ್ತಿದ್ಯೇನೋ ಅಂತ
ಅಂತ ಶಾಂತಿ ಕೇಳಿದಾಗ, ಅಮ್ಮ ಶೋರೂಮ್ ಅಲ್ಲಿರೋ ಕೆಲ್ಸಾನೇ ಮಾಡೋದಕ್ ನಂಗೆ ಟೈಮ್ ಇಲ್ಲಮ್ಮ ಅಂತ ಮನೋಜ ಹೇಳ್ತಾನೆ. ಮನೋಜ ನಿಜ ಹೇಳೋ ಅಂತ ಶಾಂತಿ ಕೇಳಿದಾಗ, ನಿಜವಾಗ್ಲೂ ಇಲ್ಲಮ್ಮ ನಾನು ಅವಳನ್ನ ನೋಡೇ ಇಲ್ಲ ಅಂತ ಮನೋಜ ಹೇಳ್ತಾನೆ. ನನಗ್ ಗೊತ್ತಿಲ್ಲದೆ ಇರೋ ತರ ನೀವೇನಾದ್ರೂ ಆಚೆ ಹೋಗಿ ಮೀಟ್ ಮಾಡಿದ್ರಿ ಅಂತ ನನಗೆ ಗೊತ್ತಾಯ್ತು ಅಂತ ಇಟ್ಕೋ, ನೀನ್ ಅವಳ ಜೀವನದಲ್ಲಿ ಯಾವತ್ತೂ ಇರಬಾರ್ದು, ಆ ರೀತಿ ಮಾಡ್ಬಿಡ್ತೀನಿ ಅಂತ ಶಾಂತಿ ಮನೋಜನ್ಗೆ ವಾರ್ನಿಂಗ್ ಕೊಡ್ತಾಳೆ. ಅದರಿಂದ ಮನೋಜನ್ಗೆ ಭಯ ಆಗಿ ಏನು ಮಾತಾಡದೆ ಮನೋಜ ರೂಮ್ ಒಳಗಡೆ ಹೋಗ್ಬಿಡ್ತಾನೆ. ಆಗ ರೋಹಿಣಿ ಹತ್ರ ಬಂದು ಮನೋಜ್ ನಾನ್ ನಿಮ್ ಹತ್ರ ಮಾತಾಡ್ಬೇಕು ಅಂತ ಹೇಳಿದಾಗ, ಮನೋಜ ಏನು ಮಾತಾಡದೆ ಅವನ್ ಪಾಡಿಗೆ ಅವ್ನ್ ಕೆಲ್ಸ ಮಾಡ್ತಿರ್ತಾನೆ. ಇಲ್ಲೇನ್ ನಡೀತಿದೆ ಅಂತ ನಿಮ್ಗೆ ಚೆನ್ನಾಗ್ ಗೊತ್ತಿದೆ ತಾನೆ, ಎಲ್ಲಾನು ನೋಡಿ ಕೂಡ ನೋಡ್ದೇ ಇರೋ ತರ ಇದೀರಲ್ಲ, ಯಾಕೆ ಈ ತರ ಮಾಡ್ತಿದ್ದೀರಾ ಮನೋಜ್ ಅಂತ ರೋಹಿಣಿ ಕೇಳ್ತಿರುವಾಗ, ಅಯ್ಯೋ ನಿನ್ನಷ್ಟು ಮಟ್ಟಿಗೆ ನನ್ಗೆ ಆಕ್ಟಿಂಗ್ ಮಾಡೋದಕ್ ಬರೋದಿಲ್ಲಮ್ಮ ಅಂತ ಮನೋಜ ಹೇಳ್ತಾನೆ. ನನ್ನ ನೀವು ಅರ್ಥನೇ ಮಾಡ್ಕೋತಿಲ್ಲ ಅಲ್ವಾ, ಇದೆಲ್ಲ ನಾನ್ ಯಾಕೆ ಮಾಡ್ದೆ, ಯಾಕೆ ಸುಳ್ಳು ಹೇಳ್ದೆ ಅಂತ ಹೇಳಿದ್ರು ಕೂಡ ಇದೆಲ್ಲ ನಿಮ್ಗೆ ಅರ್ಥನೇ ಆಗೋದಿಲ್ಲ. ಸರಿ ಆಯ್ತು ಬಿಡಿ, ಇವತ್ ಏನ್ ನಡೀತು ಅಂತ ನಿಮ್ಗೆ ಗೊತ್ತಿದ್ಯಾ ಅಂತ ಹೇಳ್ತಾ ರೋಹಿಣಿ ಮನೇಲಿ ನಡೆದಿದ್ದ ವಿಷಯನೆಲ್ಲ ಮನೋಜನ್ ಹತ್ರ ಹೇಳ್ತಾಳೆ. ನಂತರ ಮನೋಜ್, ನಿಮ್ಮಮ್ಮ ಯಾಕೆ ನನ್ನ ATM ಕಾರ್ಡ್ ನ ತಗೋಬೇಕು, ನಿಮ್ಮನ್ನ ಕೇಳ್ತಾ ಇರೋದು ಹೇಳಿ ಅಂತ ರೋಹಿಣಿ ಕೇಳಿದಾಗ, ಈ ಮನೇಲಿ ಎಷ್ಟೋ ತಪ್ಪನ್ ಮಾಡಿರೋರು ಇಲ್ಲೇ ಇದಾರೆ, ಅಂತದ್ರಲ್ಲಿ ಇದು ತಪ್ಪು ಅಂತ ನನ್ಗೇನು ಅನಿಸ್ತಾ ಇಲ್ಲ, ನಮ್ಮಮ್ಮ ಏನೇ ಮಾಡಿದ್ರು ಕೂಡ ಅದು ಕರೆಕ್ಟ್ ಆಗಿ ಇರುತ್ತೆ ಅಂತ ಹೇಳ್ತಾ ಮನೋಜ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆಗ ರೋಹಿಣಿ ಇದ್ರ ಬಗ್ಗೆನೇ ನೆನ್ಸ್ಕೊಂಡು ಅಳ್ತಾ ಇರ್ತಾಳೆ. ಈ ಕಡೆ ನಡೆದಿದ್ದ ವಿಷಯನೆಲ್ಲ ಮೀನಾ ಮತ್ತೆ ಸೂರ್ಯ ಇಬ್ರು ಕೂಡ ಶ್ರುತಿ ಮತ್ತೆ ರವಿ ಹತ್ರ ಹೇಳ್ತಿರ್ತಾರೆ. ಯಾಕೋ ಅಮ್ಮ ಈ ರೀತಿ ಎಲ್ಲ ಮಾಡಿದ್ರೇನು ಅಂತ ರವಿ ಕೇಳಿದಾಗ, ಇದ್ರಲ್ಲಿ ನಾವೇನೋ ಮಾಡಕ್ಕಾಗುತ್ತೆ, ನೀನ್ ಫೋನ್ ಮಾಡಿ ಆ ತೆಂಗಿನ ಇಲ್ಲಿಗೆ ಬರೋದಕ್ಕೆ ಹೇಳು ಅಂತ ಸೂರ್ಯ ಹೇಳ್ತಾನೆ. ಅತ್ತೆ ಈ ರೀತಿ ಎಲ್ಲ ಮಾಡಿದ್ರು ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡೋದು ಕೂಡ ಆಗ್ತಿಲ್ಲ ಅಂತ ಶ್ರುತಿ ಮೀನನ್ ಹತ್ರ ಹೇಳ್ತಿರ್ತಾಳೆ. ಈ ಕಡೆ ರವಿ ಮನೋಜನ್ಗೆ ಕಾಲ್ ಮಾಡಿ ಆಚೆ ಬರೋದಕ್ಕೆ ಹೇಳ್ತಾನೆ. ಆಗ ಮನೋಜ ಆಚೆಗೆ ಬಂದು, ಲೇ ಏನ್ರೋ ನಿಮ್ದು, ನನ್ನನ್ ಯಾಕೆ ಆಚೆ ಕರ್ದ್ರಿ ಅಂತ ಕೇಳಿದಾಗ, ಏನೋ ಅಮ್ಮ ಮಾಡ್ತಿರೋದ್ ಸರಿನೇನೋ, ಅದಕ್ಕೆ ATM ಕಾರ್ಡ್ ನ ಅಮ್ಮ ಕಿತ್ತಿಟ್ಕೊಂಡಿದ್ದಾರ ಕಣೋ, ಅದ್ರ ಬಗ್ಗೆ ನೀನ್ ಕೇಳ್ಬಾರ್ದ ಅಂತ ರವಿ ಕೇಳಿದಾಗ, ಅದಕ್ ನಾನೇನೋ ಮಾಡಕ್ಕಾಗತ್ತೆ ಅಂತ ಮನೋಜ ಹೇಳ್ತಾನೆ. ಲೋ ಪೆಂಗ್ಯ, ಇದ್ರ ಬಗ್ಗೆ ನೀನೇ ಕಣೋ ಸಕ್ಕರೆ ಹತ್ರ ಮಾತಾಡ್ಬೇಕಾಗಿರೋದು, ಯಾಕಮ್ಮ ಈ ರೀತಿ ಮಾಡ್ತಿದ್ಯಾ, ಅವ್ರವ್ರ ಸಂಪಾದನೆ ಮಾಡಿರೋ ದುಡ್ಡು ಅವ್ರವ್ರಿಗೇನೆ, ಹಾಗೆ ನೀನ್ ಯಾಕೆ ಬೇರೆಯವ್ರ ದುಡ್ಡುಗೋಸ್ಕರ ಆಸೆ ಪಡ್ತಿದ್ಯಾ ಅಂತ ನೀನೇ ಕೇಳ್ಬೇಕು ಅಂತ ಸೂರ್ಯ ಹೇಳ್ತಿರೋವಾಗ, ಏನೋ ಯಾವತ್ತೂ ಇಲ್ದೇ ಇರೋದು ದಿಢೀರ್ ಅಂತ ಅವಳ ಮೇಲೆ ಪ್ರೀತಿ ತೋರಿಸ್ತಾ ಇದೀಯ ಅಂತ ಮನೋಜ ಕೇಳ್ತಾನೆ. ನೋಡೋ, ನಾನ್ ನ್ಯಾಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇನೆ, ನಾನು ಪೌಡ್ರಿಗೋಸ್ಕರ ಮಾತಾಡ್ತಾ ಇಲ್ಲ, ಆ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ನಾನು ಅದನ್ನೇ ಮಾತಾಡ್ತಾ ಇದ್ದಿದ್ದು ಅಂತ ಸೂರ್ಯ ಹೇಳಿದಾಗ, ಹೌದು ಸೂರ್ಯ ಅವ್ರು ಹೇಳೋದ್ರಲ್ಲೂ ನ್ಯಾಯ ಇದೆ, ನಾವ್ ಸಂಪಾದನೆ ಮಾಡೋದ್ರಲ್ಲಿ ನಮಗ್ ಮಾತ್ರ ರೈಟ್ಸ್ ಇರೋದು, ಅತ್ತೆ ಯಾಕೆ ಆ ರೀತಿ ಮಾಡ್ಬೇಕು, ನಾನಾಗಿದ್ರೆ ಕೊಡ್ತಾನೆ ಇರ್ಲಿಲ್ಲ ಅಂತ ಶ್ರುತಿ ಹೇಳ್ತಿರ್ತಾಳೆ. ನಾನು ಅಷ್ಟೇ, ಆ ರೀತಿ ಆಗೋದಕ್ಕೆ ಬಿಡ್ತಾನೆ ಇರ್ಲಿಲ್ಲ, ಆ ರೀತಿ ಕೇಳಿದಿದ್ರು ಕೂಡ ಯಾಕಮ್ಮ ಕೇಳ್ತಾ ಇದೀಯ ಅಂತ ನಾನ್ ಕೇಳ್ತಿದ್ದೆ. ಸರಿ ಹೋಗ್ಲಿ, ಅಮ್ಮ ನಿನ್ಗೆ ಇದ್ರ ಬಗ್ಗೆ ಏನಾದ್ರು ಹೇಳಿದ್ರೇನೋ ಅಂತ ರವಿ ಕೇಳಿದಾಗ, ಯಾವ್ದ್ರ ಬಗ್ಗೆ ಅಂತ ಮನೋಜ ಕೇಳ್ತಾನೆ. ಅದೇ ಕಣೋ ATM ಕಾರ್ಡ್ ನ ತಗೊಂಡ್ರಲ್ಲ ಅದ್ರ ಬಗ್ಗೆ, ಸಕ್ಕರೆ ಏನಾದ್ರು ನಿನ್ ಹತ್ರ ಮೊದ್ಲೇ ಹೇಳಿದ್ರ ಅಂತ ಸೂರ್ಯ ಕೇಳಿದಾಗ ಮನೋಜ ಯೋಚನೆ ಮಾಡ್ತಿರ್ತಾನೆ. ನೋಡಿ, ಇದೆಲ್ಲ ತುಂಬಾನೇ ತಪ್ಪು, ಒಬ್ರು ಸಂಪಾದನೆ ಮಾಡೋದ್ನ ಆ ರೀತಿ ಎಲ್ಲ ಕೇಳ್ಬಾರ್ದು, ಅವ್ರಿಗೇನಾದ್ರು ಬೇಕಿತ್ತು ಅಂತಂದ್ರೆ ಕೇಳಿಸ್ಕೊಳ್ಳಿ, ಬೇಡ ಅಂತ ಹೇಳಲ್ಲ, ಆದ್ರೆ ಈ ರೀತಿ ಕಾರ್ಡ್ನೆಲ್ಲ ಕಿತ್ತಿಟ್ಕೊಳ್ಳೋದು ತುಂಬಾನೇ ತಪ್ಪು ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ಮನೋಜ ಮೀನಿನ ಮುಖನೇ ನೋಡ್ತಿರ್ತಾನೆ. ಏನೋ ಹಂಗ್ ನೋಡ್ತಿದ್ಯಾ ಪೆಂಗ್ಯ, ನೀವೆಲ್ಲ ನನ್ ಬಗ್ಗೆ ಮಾತಾಡೋ ರೀತಿ ಆಗೋಯ್ತು ಅಂತ ನೋಡ್ತಿದ್ಯಾ, ನನಗ್ ಗೊತ್ತು ಕಣ ನಿನ್ ಮನ್ಸಲ್ಲಿ ಏನೇನ್ ಅನ್ಕೋತಿದ್ಯಾ ಅಂತ, ನೋಡೋ ನಿನ್ ಒಳ್ಳೇದಕ್ಕೋಸ್ಕರನೇ ಹೇಳ್ತಾ ಇದೀವಿ ಅಂತ ಸೂರ್ಯ ಹೇಳ್ತಿರುವಾಗ, ಯಾರು ನೀನು ನನ್ಗೋಸ್ಕರ ಹೇಳ್ತಿದ್ಯಾ, ಹೋಗಲೋ ನಿನ್ ಮಾತನ್ನೆಲ್ಲ ನಂಬೋದಕ್ಕಾಗತ್ತೆ ಅಂತ ಮನೋಜ ಹೇಳ್ತಾನೆ. ಲೋ, ನಿನ್ ಬಗ್ಗೆ ಕನ್ಸರ್ನ್ ಇರೋದಕ್ಕೆ ಕಣೋ ಇಷ್ಟದಲ್ಲಿ ನಿನ್ನ ಕರೆದು ಮಾತಾಡ್ಸ್ತಿರೋದು, ಅಮ್ಮ ಅದಕ್ಕೆ ಮೇಲೆ ಇರೋ ಕೋಪದಲ್ಲಿ ಈ ರೀತಿ ಎಲ್ಲ ಮಾಡ್ತಿದಾರ್ ಕಣೋ, ಈ ಟೈಮಲ್ಲಿ ನೀನೇ ಅಲ್ವೇನೋ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಗಿರೋದು ಅಂತ ರವಿ ಕೇಳ್ತಾನೆ. ನಂತರ ಎಲ್ರು ಏನೇನೋ ಹೇಳೋದಕ್ ಪ್ರಯತ್ನ ಮಾಡಿದ್ರು ಕೂಡ ಮನೋಜ ಮಾತ್ರ ಯಾರ ಮಾತನ್ನು ಕೇಳುವಂತ ಪರಿಸ್ಥಿತಿ ಇರೋದೇ ಇಲ್ಲ. ನೋಡ್ರೋ, ಇದ್ರಲ್ಲಿ ನಾನ್ ಮಾತಾಡುವಂತದ್ದು ಏನೂ ಇಲ್ಲ, ಅಮ್ಮನ್ಗೆ ಏನ್ ಅನ್ಸಿತ್ತೋ ಏನೋ ಯಾರಿಗ್ ಗೊತ್ತು, ಅದಕ್ಕೆ ಅವ್ರು ತೆಗ್ದಿಟ್ಕೊಂಡಿದ್ದಾರೆ, ಅದಕ್ಕೇನಾದ್ರೂ ಕಾರಣ ಇದ್ದೇ ಇರುತ್ತೆ ಅಂತ ಮನೋಜ ಹೇಳ್ತಿರ್ತಾನೆ. ಲೇ, ಅದಕ್ಕೆ ಮೇಲೆ ಅಮ್ಮನ್ ಕೋಪ ಇದೆ ಕಣೋ, ಅದಕ್ಕೆ ಕಾರ್ಡ್ನ ತೆಗ್ದಿಟ್ಕೊಂಡಿದ್ದಾರೆ. ನೋಡು, ಒಂದ್ ಹುಡುಗಿ ಓದಿ ಸ್ವತಂತ್ರ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಅಂತಂದ್ರೆ ಅವಳಿಗೆ ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೇಕು ಅಂತ, ಆ ರೀತಿ ಅವಳು ಸಂಪಾದನೆ ಮಾಡ್ತಿರೋದ್ನೆಲ್ಲ ಕಿತ್ತಿಟ್ಕೊಳ್ಳೋದು ತಪ್ಪು ಕಣೋ ಅಂತ ರವಿ ಹೇಳ್ತಿರುವಾಗ, ಒಂದ್ ಹೆಣ್ಣಿಗೆ ಇನ್ನೊಂದ್ ಹೆಣ್ಣೆ ಶತ್ರು ಅನ್ನೋದು ಇದಕ್ಕೆ ಅನ್ಸುತ್ತೆ ಅಂತ ಶ್ರುತಿ ಹೇಳ್ತಿರ್ತಾಳೆ. ಶ್ರುತಿ, ನಮ್ಮಲ್ಲಿ ಯಾವಾಗ್ಲೂ ಹೀಗೇನೆ, ಗಂಡ್ ಮಕ್ಳಾದ್ರೂ ಒಂದ್ ರೀತಿಲಿ ಹೆಂಡತಿಗೆ ಸಪೋರ್ಟ್ ಮಾಡ್ತಾರೆ, ಆದ್ರೆ ಒಂದ್ ಹೆಣ್ಣು ಬೆಳೆಯೋದನ್ನ ಇನ್ನೊಂದ್ ಹೆಣ್ಣು ಸಹಿಸೋದಿಲ್ಲ, ಅವ್ರನ್ನ ಬೆಳೆಯೋದು ಕೂಡ ಬಿಡೋದಿಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಹಾ, ಅದ್ರಲ್ಲಂತೂ ಅತ್ತೆ ಆಗಿದ್ರೆ ಮಾತಾಡಂಗೆ ಇಲ್ಲ, ಸೊಸೆ ಏನೇ ಮಾಡಿದ್ರು ಅದ್ರ ತಪ್ಪು ಹುಡುಕ್ತಾನೆ ಇರ್ತಾರೆ, ಅದು ಅಲ್ಲದೆ ಈ ಪೌಡ್ರು ದುಡ್ಡಿನ ಮನೆ ಮಗಳು ಅಲ್ವಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ನಂತರ ಅಲ್ಲಿ ಮನೋಜ ಹೋಗಿ ಅಮ್ಮನ ಹತ್ರ ಮಾತಾಡೋ ಅಂತ ರವಿ ಹೇಳಿದಾಗ, ನೋಡೋ, ನಾನ್ ಇವಾಗ ಹೋಗಿ ಅಮ್ಮನ ಹತ್ರ ಮಾತಾಡಿದ ತಕ್ಷಣ ಅಮ್ಮ ಏನ್ ಒಪ್ಕೊಂಡ್ಬಿಡ್ತಾರ, ಆಮೇಲೆ ನನ್ನೇ ಬೈತಾರ ಅಷ್ಟೇ ಅಂತ ಮನೋಜ ಹೇಳ್ತಾನೆ. ಹಾಗಿದ್ರೆ ನಾವಾದ್ರೂ ಹೋಗಿ ಅಮ್ಮನ ಹತ್ರ ಮಾತಾಡೋಣವೇನೋ ಅಂತ ರವಿ ಹೇಳಿದಾಗ, ಇಲ್ಲ ರವಿ, ನಾವ್ ಯಾರೇ ಏನೇ ಹೇಳಿದ್ರು ಕೂಡ ಅತ್ತೆ ಕೇಳೋದಿಲ್ಲ ಅಂತ ಮೀನಾ ಹೇಳಿ, ರೀ, ಈ ವಿಷಯನ ನಾವ್ ಮಾವನ್ ತಿಳಿಸೋದು ಒಳ್ಳೇದು, ಮಾವನಿಗೆ ಗೊತ್ತಾದ್ರೆ ಅವ್ರು ಖಂಡಿತವಾಗ್ಲೂ ಅತ್ತೆಗೆ ಈ ರೀತಿ ಮಾಡೋದಕ್ ಬಿಡೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಕರೆಕ್ಟ್ ಆಗಿ ಹೇಳ್ದೆ ಮೀನಾ, ನಾವ್ ಹೋಗಿ ಸಕ್ಕರೆ ಹತ್ರ ಮಾತಾಡಿದ್ರೆ ಅವ್ರು ಕೇಳೋದಿಲ್ಲ ಅಂತ ಸೂರ್ಯ ಹೇಳಿ, ನೋಡೋ ಪೆಂಗ್ಯ, ಒಂದು ನೀನ್ ಹೋಗಿ ಸಕ್ಕರೆ ಹತ್ರ ಈ ರೀತಿ ಎಲ್ಲ ಮಾಡ್ಬೇಡ ಅಂತ ಹೇಳು, ಇಲ್ಲ ಅಂದ್ರೆ ಅಪ್ಪನ ಹತ್ರ ಹೋಗಿ ಹೇಳ್ಬಿಡು ಅಂತ ಸೂರ್ಯ ಹೇಳಿದಾಗ ಮನೋಜ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಲೋ ಮನೋಜ, ನಿನ್ನ ಹತ್ರನೇ ಕಣ ಮಾತಾಡ್ತಾ ಇರೋದು, ನೋಡೋ ಸೂರ್ಯ ಏನಾದ್ರೂ ಕೇಳಿದ್ರೆ ಉತ್ತರ ಕೊಡ್ತಾನ ಅಂತ ಇವನು ಹೇಗ್ ನಿಂತಿದ್ದ ನೋಡು ಅಂತ ರವಿ ಹೇಳ್ತಿರುವಾಗ ಮನೋಜ ಯೋಚನೆ ಮಾಡ್ಕೊಂಡೆ ನಿಂತಿರ್ತಾನೆ. ನಂತರ, ಹಾ, ನನ್ಗೆ ಇವಾಗ ಅರ್ಥ ಆಯ್ತು, ನೀವೆಲ್ರೂ ಸೇರಿ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ನನ್ಗೆ ಇವಾಗ ಕ್ಲೀನ್ ಆಗಿ ಅರ್ಥ ಆಗೋಯ್ತು ಅಂತ ಮನೋಜ ಹೇಳ್ತಿರ್ತಾನೆ. ಅಬ್ಬಾ, ಅರ್ಥ ಆಯ್ತು ತಾನೆ, ನಿನ್ಗೆ ಅರ್ಥ ಆದ್ರೆ ಸಾಕು, ಹಾಗಾದ್ರೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ಮಾಡೋ ಅಂತ ರವಿ ಹೇಳ್ತಿರುವಾಗ, ಲೋ ರವಿಗ, ನೀನೇನು ಹೇಳ್ಬೇಡ, ಸುಮ್ನಿರಪ್ಪ, ಅವ್ನ್ ಹೇಳೋದು ಏನೋ ವಿಚಿತ್ರವಾಗಿ ಅನಿಸ್ತಾ ಇದೆ, ಆ ಪಿಂಗಿನ್ಗೆ ಯಾವ ರೀತಿ ಏನ್ ಅರ್ಥ ಆಯ್ತು ಅಂತ ಯಾರಿಗ್ ಗೊತ್ತು, ಮೊದ್ಲು ಅವನನ್ನೇ ಕೇಳೋ ಏನ್ ಅರ್ಥ ಆಗಿದೆ ಅಂತ ಸೂರ್ಯ ಹೇಳ್ತಿರ್ತಾನೆ.
ಏನು ನಿನ್ಗೆ ಅರ್ಥ ಆಗಿದ್ದು ಅಂತ ರವಿ ಕೇಳಿದಾಗ, ಅದೇ ಕಣೋ ನನ್ನ ಮತ್ತೆ ಅಮ್ಮನ ಮಧ್ಯೆ ಜಗಳ ತಂದಿಟ್ಟು ನಮ್ಮಿಬ್ಬರ ಸಂಬಂಧನ ಹಾಳ್ ಮಾಡ್ಬೇಕು. ಹಾಗೆ ನೀವೆಲ್ರೂ ಒಂದೇ ಟೀಮ್ ಆಗಿ ಖುಷಿ ಖುಷಿಯಾಗಿರ್ಬೇಕು. ಅಮ್ಮ ನನ್ ಮೇಲೆ ಇಟ್ಟಿರೋ ಪ್ರೀತಿ ಹಾಳಾಗ್ ಹೋಗ್ಬಿಡ್ಬೇಕು. ಅದೇ ತಾನೇ ನಿಮ್ ಪ್ಲಾನ್ ಅಂತ ಮನೋಜ ಹೇಳ್ತಿರೋವಾಗ, ನೋಡ್ರಪ್ಪ ಬೇಕಿತ್ತ ನಮ್ಗಿದೆಲ್ಲ, ಈ ನಾಯಿನ್ ತಗೊಂಡ್ ಹೋಗಿ ಸಿಂಹಾಸನ ಮೇಲೆ ಕೂರ್ಸಿದ್ರು ಕೂಡ ಅದ್ ಬಾಲ ಅಲರ್ಸೋದ್ನ ಬಿಡೋದಿಲ್ವಂತೆ. ಹಂಗೆ ಕೆಲವು ಬುದ್ಧಿ ಕೂಡ ಹುಟ್ಟಾನೆ ಬಂದ್ಬಿಟ್ಟಿರುತ್ತೆ, ಅದು ಬದ್ಲಾಗೋದೇ ಇಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಲ್ಲ ಕಣೋ ಪಾಪ ರೋಹಿಣಿ ಅದಕ್ಕೆ ಅಂತ ನಾವ್ ಮಾತಾಡ್ತಿದ್ರೆ ನೀನ್ ಯಾಕೋ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ರವಿ ಕೇಳ್ತಾನೆ. ನೀವ್ ಯಾರು ಪಾಪ ಪುಣ್ಯ ಅಂತೆಲ್ಲ ಯಾರ ಬಗ್ಗೆನೂ ಯೋಚನೆ ಮಾಡ್ಬೇಡಿ. ಅಮ್ಮ ಏನಾದ್ರು ಮಾಡಿದ್ದಾರೆ ಅಂತಂದ್ರೆ ಅದು ಕರೆಕ್ಟ್ ಆಗೇ ಇರುತ್ತೆ. ನಾನು ಅಮ್ಮನ ಹತ್ರ ಹೋಗಿ ಕಾರಣ ಎಲ್ಲ ಕೇಳೋದಿಲ್ಲ. ಹಾಗೆ ನಾನು ಅಮ್ಮನ ಹತ್ರ ಈ ವಿಷಯನ ಮಾತಾಡೋದು ಇಲ್ಲ ಅಂತ ಮನೋಜ ಹೇಳ್ದಾಗ, ಓದಿರೋ ಮುಟ್ಟಾಳ ಕಣೋ ನೀನ್ ಬದ್ಲಾಗೋದೇ ಇಲ್ಲ. ನನ್ ಮುಂದೆ ಹಿಂಗೆ ನಿಂತಿದ್ರೆ ತಲೆ ಚೆಚ್ಚಾಕ್ಬಿಡ್ತೀನಿ, ಹೋಗೋ ಇಲ್ಲಿಂದ ಅಂತ ಸೂರ್ಯ ಬೈತಾನೆ. ಆಗ ಮನೋಜ ಕೋಪ ಮಾಡ್ಕೊಂಡ್ ಹೋಗ್ತಾ ಮತ್ತೆ ಹಿಂದೆ ತಿರುಗಿ ಸೂರ್ಯ ನೋಡಿದಾಗ, ಯಾಕೋ ತಿರ್ಗಿ ತಿರ್ಗಿ ನೋಡ್ತಾ ಇದ್ಯಾ, ನನ್ಗಿರೋ ಕೊಪ್ಪಿಗೆ ಹಂಗೆ ತಲಕಾಯಿನ ಹೊಡ್ದಾಕ್ ಬಿಡ್ತೀನಿ, ಹೋಗೋ ತಿರ್ಗಿ ನೋಡ್ದೆ ಅಂತ ಸೂರ್ಯ ಇಟ್ಕೆ ಕಲ್ನ ಕೈಗೆತ್ಕೋತಾನೆ. ಆಗ ಮನೋಜ ಅಲ್ಲಿಂದ ಓಡೋಗ್ಬಿಡ್ತಾನೆ. ಆಗ ಶ್ರುತಿ ರವಿ ಹತ್ರ ಬಂದು, ರವಿ ನನ್ಗೊಂದ್ ವಿಷಯ ಅರ್ಥ ಆಗ್ತಿಲ್ಲ, ಈ ಮನೋಜ್ ಅವ್ರನ್ನ ಏನಾದ್ರು ಅಡಾಪ್ಟ್ ಮಾಡ್ಕೊಂಡ್ ಮನೆ ಕರ್ಕೊಂಡ್ ಬಂದಿದ್ದ ಅಂತ ಶ್ರುತಿ ಕೇಳಿದಾಗ, ಶ್ರುತಿ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ರವಿ ಕೇಳ್ತಾನೆ. ಅಲ್ಲ ನಿನ್ನ ಮತ್ತೆ ಸೂರ್ಯ ಅವ್ರ ಕ್ಯಾರೆಕ್ಟರ್ಗೆ ಸ್ವಲ್ಪ ಸಿಮಿಲಾರಿಟಿ ಇದೆ, ಆದ್ರೆ ಇವ್ರು ಯಾಕೆ ಈ ರೀತಿ ಇದಾರೆ, ಹೇಗೆಲ್ಲ ಮಾತಾಡ್ ಹೋಗ್ತಿದ್ದಾರೆ ನೋಡು ಅಂತ ಶ್ರುತಿ ಕೇಳ್ತಾಳೆ. ಅಯ್ಯೋ ಶ್ರುತಿ ಅವ್ನು ಯಾವಾಗ್ಲೂ ಹಿಂಗೇನೆ, ಅಮ್ಮನ್ ಮುದ್ದಿನ ಮಗ ಅವನು, ಯಾವತ್ತೂ ಅವ್ರ ಮತ್ತೆ ವಿರುದ್ಧವಾಗಿ ಮಾತಾಡೇ ಇಲ್ಲ ಅವನು, ಇವ್ನನ್ ಕರೆದು ಮಾತಾಡಿದ್ವಲ್ಲ ನಮ್ಗೆ ಬುದ್ಧಿ ಇಲ್ಲ ಅಂತ ರವಿ ತಲೆ ಚಿಚ್ಕೋತಿರ್ತಾನೆ. ಹಾಗೆ ರವಿ ಮತ್ತೆ ಶ್ರುತಿ ಅಲ್ಲಿಂದ ಹೊರಟೋಗ್ತಾರೆ. ಆಗ ಸೂರ್ಯ ಯೋಚನೆ ಮಾಡ್ಕೊಂಡು, ಇಷ್ಟೊತ್ತು ಆರಾಮಾಗಿ ಮಲ್ಕೊಂಡ್ ನಿದ್ದೆ ಮಾಡ್ತಿದ್ದೆ, ಎಲ್ಲ ನಿನ್ನಿಂದಾನೇ ಆಗಿದ್ದು, ಅವನ್ನ ಕರೆದು ಮಾತಾಡು ಅಂತ ಹೇಳ್ದೆ, ನೋಡ್ದೆ ಇವಾಗ ಏನಾಯ್ತು ಅಂತ ಹೇಳಿ ಸೂರ್ಯ ಮೀನನ್ ಬೈತಿರ್ತಾನೆ. ಒಂದ್ ವಿಷಯ ರೀ ಅಂತ ಮೀನಾ ಹೇಳ್ದಾಗ, ಏನದು ಅಂತ ಸೂರ್ಯ ಕೇಳ್ತಾನೆ. ನನ್ ATM ಕಾರ್ಡ್ ನ ನಿಮ್ ಹತ್ರ ಕೊಟ್ಬಿಡ್ತೀನ್ರಿ, ನಿಮ್ ಹತ್ರನೇ ಇಟ್ಕೊಳ್ಳಿ ಅಂತ ಮೀನಾ ಹೇಳ್ದಾಗ, ನಿನ್ ATM ಕಾರ್ಡ್ ನನ್ಗೆ ಕೊಡ್ತೀಯ ಅಂತ ಸೂರ್ಯ ಕೇಳ್ತಾನೆ. ಅದ್ ಹಾಗಲ್ಲ ರೀ, ಇವಾಗ ರೋಹಿಣಿ ಅವ್ರ ಹತ್ರ ಅತ್ತೆ ಕೇಳ್ದಂಗೆ ನಾಳೆ ನನ್ನ ಹತ್ರನು ಕೇಳಿದ್ರೆ ಅದಕ್ಕೆ ಸುಮ್ನೆ ಯಾಕ್ ಬೇಕು ಹೇಳಿ, ನಿಮ್ ಹತ್ರ ನನ್ ATM ಕಾರ್ಡ್ ನ ಕೊಟ್ಬಿಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಕೇಳಿದ್ರೆ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳೆ, ಅದ್ರಲ್ಲೂ ಆ ಪೌಡ್ರು ಸುಳ್ಳು ಹೇಳಿ ಸಿಕ್ಕಾಕೊಂಡಿರೋದ್ರಿಂದ ATM ಕಾರ್ಡ್ ನ ಕೇಳಿದ ತಕ್ಷಣ ಕೊಟ್ಬಿಡ್ತು. ಅಕಸ್ಮಾತ್ ಸಿಕ್ಕಾಕೊಳ್ಳಿಲ್ಲ ಅಂದಿದ್ರೆ ಸಕ್ಕರೆ ಕೈಲಿ ATM ಕಾರ್ಡ್ ನ ಕೊಡ್ತಿದ್ದ ಆ ಪೌಡ್ರು ಅಂತ ಸೂರ್ಯ ಕೇಳ್ತಾನೆ. ಹೌದು ರೀ ಅದು ನಿಜಾನೇ, ಆದ್ರೆ ಅತ್ತೆ ಯಾವಾಗ ಏನ್ ಮಾಡ್ತಾರೋ ಅಂತ ಗೊತ್ತೇ ಆಗ್ತಿಲ್ವಲ್ಲ, ನನ್ನ ಹತ್ರ ಕೇಳೋದಕ್ಕೂ ಚಾನ್ಸ್ ಇದೆ ಅಲ್ವೇನ್ರಿ ಅಂತ ಮೀನಾ ಹೇಳ್ದಾಗ, ನೀನ್ ಹೇಳೋದು ಕರೆಕ್ಟೇ, ಅವ್ರು ದಿಢೀರ್ ಅಂತ ಕೇಳಿದ್ರೆ ನೀನೇನ್ ಮಾಡ್ತೀಯ ಹೇಳು, ಅದು ಅಲ್ದೆ ಇವಾಗ ದೊಡ್ಡ ಸೊಸೆ ಹತ್ರ ATM ಕಾರ್ಡ್ ನ ತಗೊಂಡಿದ್ದೀನಿ, ಇನ್ನಿಬ್ರು ಸೊಸೆಂದ್ರ ತನ್ನ ATM ಕಾರ್ಡ್ ತಗೊಳ್ಳೋಣ ಅಂತ ಅವ್ರ ಮನ್ಸಿಗೆ ಬಂದ್ರು ಬರ್ಬೋದು, ಆದ್ರೆ ಆ ಮೋಟ್ ಮಿಠಾಯಿ ಆಯ್ತಲ್ಲ ಅದ್ರ ಹತ್ರ ಸಕ್ಕರೆದೇನು ನಡೆಯೋದಿಲ್ಲ ಕಣೆ, ಅದೆಲ್ಲ ಸಕ್ಕರೆ ಚೆನ್ನಾಗಿ ಗೊತ್ತಿದೆ. ಸರಿ ಒಂದ್ ಕೆಲ್ಸ ಮಾಡು, ನಿನ್ ATM ಕಾರ್ಡ್ ನನ್ನ ಹತ್ರ ಕೊಟ್ಬಿಡು ಅಂತ ಸೂರ್ಯ ಹೇಳ್ತಾನೆ. ಹಾ ಏನ್ರಿ ಹೇಳ್ತಿದ್ದೀರಾ, ಈಗ ತಾನೇ ಬೇಡ ಅಂದ್ರಿ ಅಂತ ಮೀನಾ ಹೇಳ್ದಾಗ, ನಾನು ಎಲ್ಲರ ಮುಂದೆ ಕೇಳ್ತೀನಿ ಕಣೆ, ಅವಾಗ ನಿನ್ ATM ಕಾರ್ಡ್ ನ ನನಗೆ ತಂದ್ಕೊಡು ಅಂತ ಸೂರ್ಯ ಹೇಳ್ತಾನೆ. ಯಾಕೆ ಅಂತ ಮೀನಾ ಕೇಳಿದಾಗ, ನನ್ ತಲೆಯಲ್ಲಿ ಒಂದ್ ಐಡಿಯಾ ಬರ್ತಿದ್ದೆ ಕಣೆ, ಅದ್ ನಡೆಯುವಾಗ ನಿನ್ಗೆ ಗೊತ್ತಾಗುತ್ತೆ ಬಿಡು ಅಂತ ಸೂರ್ಯ ಹೇಳ್ತಾನೆ. ಆಗ ಅದೇನಿರ್ಬೋದು ಅಂತ ಮೀನಾ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.